ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ನೋಡ್ತಾ ಇರೋದು ಕಿಯಾ ಸೆಲ್ಟಾಸು. ಇದು ಸೆಲ್ಟಾಸಿನ ಅಪ್ಡೇಟೆಡ್ ಮಾಡಲ್ಲು. ಹಂಗಂತ ಹೇಳಿದ್ರೆ ಇದು ಸೆಕೆಂಡ್ ಜನ್ರೇಷನ್ ಫೇಸ್ ಲಿಫ್ಟ್ ಅನ್ನೋಕ್ಕಿಂತನೂ ಇದು ಏನಂತಾರೆ ಜನ್ರೇಷನ್ ಚೇಂಜ್ ಅಂತ ಹೇಳ್ಬೋದು. ಇದರ ಲುಕ್ಸ್ ನೋಡ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸತಿ ಹಳೆ ಸತಿ ಇರೋದಕ್ಕಿಂತನೂ ಈ ಸತಿ ಭಾರಿ ಚೇಂಜಸ್ ಇದೆ. ಲುಕ್ಸ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಫೀಚರ್ಸ್ ಇರ್ಬೋದು, ಎಲ್ಲ ಇದು ಪೂರ್ತಿ ಚೇಂಜ್ ಆಗಿದೆ. ಸೊ ಇದು ಇಂಜಿನ್ ಬಗ್ಗೆ ಮಾತಾಡೋದಾದರೆ ಬನ್ನಿ ಇಂಜಿನ್ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಹೈಡ್ರಾಲಿಕ್ ಸ್ಟಡ್ಸ್ ಬರುತ್ತೆ. ಇದರಲ್ಲಿ ಮೂರು ಥರ ಇಂಜಿನ್ ಆಪ್ಷನ್ ಬರುತ್ತೆ. ಒಂದು ಪೆಟ್ರೋಲ್ ಇಂಜಿನ್, ಇದು 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಆಲ್ಮೋಸ್ಟ್ 115 PS ಆಫ್ ಪವರ್ ಮತ್ತು 114 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಥರ ಪೆಟ್ರೋಲ್ ಟರ್ಬೋ ಇಂಜಿನ್ ಬರುತ್ತೆ. ಅದು 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಅದು 160 PS ಆಫ್ ಪವರ್ ಮತ್ತು 253 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಆಪ್ಷನ್ ಬಂದುಬಿಟ್ಟು ಡೀಸೆಲ್ ಆಪ್ಷನ್ ಇದೆ ನಿಮ್ಮ ಹತ್ರ. 1.5 ಲೀಟರ್ CRDI ಡೀಸೆಲ್ ಇಂಜಿನ್ನು. ಇದು 116 PS ಆಫ್ ಪವರ್ ಮತ್ತು 250 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ನೋಡ್ಬೋದು ಇಂಜಿನ್ ಎಷ್ಟು. ಇದು ನಾವು ನೋಡ್ತಿರೋದು ಇವತ್ತು ಟರ್ಬೋ ಪೆಟ್ರೋಲ್ ಇಂಜಿನ್ನು. ಸೊ ನೋಡಿ ಟರ್ಬೋ ಬ್ಯಾಡ್ಜಿಂಗ್ ಇದೆ, ಕೂಲೆಂಟ್ ಇರ್ಬೋದು. ಜೊತೆಗೆ ಇದು ಫಸ್ಟ್ ಇನ್ ಸೆಗ್ಮೆಂಟ್ ಹೈಡ್ರಾಲಿಕ್ ಸ್ಟಡ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಬಾನೆಟಿಗೆ. ಸೊ ಬಾನೆಟ್ ಕ್ಲೋಸ್ ಮಾಡೋಣ. ಸೊ ಇದ್ರ ಫ್ರಂಟ್ ಲುಕ್ಕಿಂದ ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಫ್ರಂಟಲ್ಲಿ ಬಂದುಬಿಟ್ಟು ನಿಮಗೆ LED ಇದು ಫುಲ್ LED ಸೆಟಪ್ ಬರುತ್ತೆ. ಇಲ್ಲಿ DRL ಬರುತ್ತೆ, ಹೈ ಬೀಮ್ ಮತ್ತು ಲೋ ಬೀಮಿಗೆ. ಸೊ ಇಂಡಿಕೇಟರಿಗೆ ಹಾಕಿದಾಗ ಈ ಥರ ಕಾಣುತ್ತೆ. ಸೇಮ್ ಅದೇ DRL ನಿಮಗೆ ಇಂಡಿಕೇಟರ್ ಆಗಿ ಟರ್ನ್ ಆಗುತ್ತೆ. ಕೆಳಗಡೆ ಯಾವುದೇ ಥರ ನಿಮಗೆ ಫಾಗ್ ಲೈಟ್ ಆಫರ್ ಮಾಡಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ಒಂದು ಕ್ಯಾಮ್ರಾ ಬರುತ್ತೆ, ಕಿಯಾ ಬ್ಯಾಡ್ಜಿಂಗ್ ಬರುತ್ತೆ. ಸೊ ಇದರಲ್ಲಿ ಲೆವೆಲ್ 2 ADAS ಸಿಗುತ್ತೆ ನಿಮಗೆ. ಇಲ್ಲಿ ನಂಬರ್ ಪ್ಲೇಟ್ ಹಾಕೋಕ್ಕೆ ಜಾಗ. ಇದು ADASinದು ರೆಡಾರ್ ಬರುತ್ತೆ, ಜೊತೆಗೆ ADASin ಕ್ಯಾಮ್ರಾ ಇಲ್ಲಿ ಬರುತ್ತೆ ನೋಡಿ ಅಲ್ಲಿ. ಸೊ ಈ ಗಾಡಿಯಲ್ಲಿ ಏರೋ ಟ್ವಿನ್ ವೈಪರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಏರೋ ಟ್ವಿನ್ ವೈಪರ್ ಇದೆ. ಫ್ರಂಟಿಂದ ನೋಡೋದಾದರೆ ಇಷ್ಟಿದೆ ಈ ಗಾಡೀಲಿ. ಫುಲ್ ಹೈಟೆಕ್ ಲಕ್ಸುರಿ ಫೀಲಿಂಗ್ ಕೊಟ್ಟಿದ್ದಾರೆ ಫ್ರಂಟಿಂದ. ಸೊ ಸೈಡಿಗೆ ಹೋಗೋದಾದರೆ ನಿಮಗೆ ಈ ಥರ ಕಾಣುತ್ತೆ ಅಲಾಯ್ ವೀಲ್ ಡಿಸೈನು. ಇದು C8 ಟಯರು, 215/55 R18 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಜೊತೆಗೆ ನಿಯಾನ್ ಕಲರ್ ಕ್ಯಾಲಿಫರ್ಸ್ ಕೊಟ್ಟಿದ್ದಾರೆ. ಸೊ ಸೈಡಲ್ಲಿ ಡ್ಯೂಯಲ್ ಕಲರ್ ORVM ಕೊಟ್ಟಿದ್ದಾರೆ. ಇದೇ ಒಂದು ಕಲರ್, ಜೊತೆಗೆ ಒಂದು ಕ್ಯಾಮ್ರಾ ಪ್ಲೇಸ್ ಮಾಡಿದ್ದಾರೆ, ಇಂಡಿಕೇಟರ್. ಇದರಲ್ಲಿ ಫ್ಲೆಶ್ ಡೋರ್ ಹ್ಯಾಂಡಲ್ ಬರುತ್ತೆ. ಇದು ಆಟೋಮೆಟಿಕ್ ಆಗುತ್ತೆ ಲಾಕ್ ಮಾಡಿದಾಗ ಮತ್ತು ಅನ್ಲಾಕ್ ಮಾಡಿದಾಗ. ಸೊ ಅದೇ ಥರ ಸೈಡಿಂದ ನೋಡೋದಾದರೆ ಹಿಂಗೆ ಕಾಣುತ್ತೆ ಗಾಡಿ. ಇಲ್ಲಿ ಬಂದುಬಿಟ್ಟು ಡೀಸೆಲ್ ಅಥವಾ ಪೆಟ್ರೋಲ್ ಹಾಕ್ಸೋಕ್ಕೆ, ಇದು ಪೆಟ್ರೋಲ್ ಇಂಜಿನ್ನು, ಟರ್ಬೋ ಪೆಟ್ರೋಲ್ ಇಂಜಿನ್. ಸೊ ಪೆಟ್ರೋಲ್ ಹಾಕ್ಸೋಕ್ಕೆ ಜಾಗ. ಸೊ ರಿಯರ್ ಸೆಕ್ಷನಲ್ಲೂ ಸೇಮ್ ಟೈರ್ ಸಿಗುತ್ತೆ ನಿಮಗೆ. 215/55 R18 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಸೈಡಿಂದ ನೋಡ್ಬೋದು ಹಿಂಗೆ ಕಾಣುತ್ತೆ ಗಾಡಿ. ರಿಯರಿಂದ ಈ ಗಾಡಿ ನೋಡ್ರೆ ಹಿಂಗೆ ಕಾಣುತ್ತೆ. ಹೆಡ್ಲೈಟ್ ಆನ್ ಆಗಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಕನೆಕ್ಟಿಂಗ್ ಇಲ್ಲ, ಹಂಗಂದರೆ ಇಲ್ಲಿ ತನಕ ಪೂರ್ತಿ ಕನೆಕ್ಟಿಂಗ್ ಇಲ್ಲ, ಸತಿ ಬರ್ತಾ ಇತ್ತಲ್ಲ ಆ ಥರ. ಬಟ್ ಇದು ಆ್ಯಕ್ಚುಲಿ ಮ್ಯಾಸಿವ್ ಆಗಿ ಕಾಣ್ತಾ ಇದೆ. ಇಲ್ಲಿ ಬಂದುಬಿಟ್ಟು ಕ್ಯಾಮ್ರಾ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಡಿಫಾಗರ್ ಇದೆ. ನೀವು ಅಂದ್ಕೊಬೋದು ವೈಪರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಈ ಸತಿ ಕಿಯಾದವರು ವೈಪರ್ ಇಲ್ಲಿ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ, ಇಲ್ಲಿ ವೈಪರು ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ. ರಿಫ್ಲೆಕ್ಟರ್ ಬರುತ್ತೆ, ನಂಬರ್ ಪ್ಲೇಟ್ ಹಾಕೋಕ್ಕೆ ಜಾಗ. ನೀಟ್ ಆ್ಯಂಡ್ ಕ್ಲಿಯರಾಗಿ ಮಾಡಿದ್ದಾರೆ ಹಿಂದೆ ಲುಕ್ಕನ್ನ. ಸೊ ಬೂಟನ್ನು ಓಪನ್ ಮಾಡೋದು ನೋಡಿದ್ರೆ, ಈ ಗಾಡಿಯ ಬೂಟ್ ಸ್ಪೇಸ್ ನೋಡಿದ್ರೆ 433 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಕಾಣ್ತಾ ಇಲ್ಲ ಅನಿಸುತ್ತೆ, ಫ್ಲ್ಯಾಶ್ ಲೈಟ್ ಆನ್ ಮಾಡ್ತೀನಿ. ಸೊ ಈ ಗಾಡಿಯ ಲೆಂತ್ ಬಂದುಬಿಟ್ಟು ನಿಮಗೆ 4369 ಮಿಲಿಮೀಟರ್ ಲೆಂತ್ ಬರುತ್ತೆ. ಹಂಗಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ 4000 ಲೆಂತ್ ಬರುತ್ತೆ, ಇಲ್ಲಿಂದ ಅಲ್ಲಿ ತನಕ. ಸೊ ಇದರ ವಿಡ್ತ್ ಬಂದುಬಿಟ್ಟು ಅಂತ ಹೇಳಿದ್ರೆ ಈ ಮಿರರಿಂದ ಈ ಮಿರರು 1800 ಮಿಲಿಮೀಟರ್ ಬರುತ್ತೆ, ಇಷ್ಟು ವಿಡ್ತು. ಮತ್ತು ಜೊತೆಗೆ ಈ ಗಾಡಿ ಹೈಟ್ ಬಂದುಬಿಟ್ಟು 1645 ಮಿಲಿಮೀಟರ್ ಹೈಟ್ ಗಾಡಿದು. ಜೊತೆಗೆ ಈ ಗಾಡಿಯ ವೀಲ್ ಬೇಸ್ ಬಂದುಬಿಟ್ಟು 2610 mm ವೀಲ್ ಬೇಸ್. ಅಂದರೆ ಈ ವೀಲಿಂದ ಈ ವೀಲಿಗೆ 2610 ಮಿಲಿಮೀಟರ್ ವೀಲ್ ಬೇಸ್ ಬರುತ್ತೆ. ಬನ್ನಿ ಕಾರಿನ ಇಂಟೀರಿಯರ್ ನೋಡೋಣ. ಫಸ್ಟಿಗೆ ಇಲ್ಲಿ ಬಂದುಬಿಟ್ಟು ಫ್ಲೆಶ್ ಡೋರ್ ಹ್ಯಾಂಡಲ್ ಬರುತ್ತೆ ನಿಮಗೆ. ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರುತ್ತೆ. ಸೊ ಈ ಡೋರನ್ನ ಹಿಂಗೆ ಓಪನ್ ಮಾಡಿದ್ರೆ ಡೋರ್ ಫೀಲ್ಸ್ ಹೆವಿ ಅಂತಾರಲ್ಲ, ಆ ಫೀಲಿಂಗ್ ಬರ್ತಾ ಇದೆ. ಆ್ಯಕ್ಚುಲಿ ಭಾರಿ ಹೆವಿ ಇದೆ ಈ ಡೋರು. ಸೊ ಇಲ್ಲಿ ಡ್ರೈವರ್ ಸೈಡ್ ನೋಡೋದಾದರೆ ಇಲ್ಲಿ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ವಿಂಡೋಸ್ ಬರುತ್ತೆ. ಇದು ಲಾಕ್ ಅನ್ಲಾಕ್ ಮಾಡೋಕ್ಕೆ, ಇದು ಮಿರರ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ. ಇಲ್ಲೇನಂತ ಹೇಳಿದ್ರೆ ಮೆಮೊರಿ ಸೀಟ್ ಬರುತ್ತೆ. ಈ ಗಾಡೀಲಿ ಮೆಮೊರಿ ಸೀಟ್ ಅಂತ ಹೇಳಿದ್ರೆ ಒಂದನ್ನು ಹೊತ್ತಿದ್ರೆ ನನ್ನ ಸೀಟಿಗೆ ಅಡ್ಜಸ್ಟ್ ಆಗುತ್ತೆ, ಎರಡನ್ನು ಹೊತ್ತಿದ್ರೆ ಇನ್ನೊಬ್ಬರು ಸೀಟಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ಆ ಥರ ಮೆಮೊರಿ ಫೀಚರ್ಸ್ ಕೂಡ ಇದೆ. ಜೊತೆಗೆ ಇಲ್ಲೇ ವೆಂಟಿಲೇಷನ್ ಕೂಡ ಆಪ್ಷನ್ ಇದೆ. ಇಲ್ಲೊಂದು ಡೋರ್ ಓಪನರ್. ಇಲ್ಲಿ 1.5 ಲೀಟರ್ ತನಕ ವಾಟರ್ ಬಾಟ್ಲ್ ಇಡ್ಬೋದು, ಅಷ್ಟು ಸ್ಪೇಸ್ ಇದೆ. ಇಲ್ಲಿ 8 ವೇ ಅಡ್ಜಸ್ಟಬಲ್ ಪವರ್ ಸೀಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ 1 2 3 4 5 6 ನೆಕ್ಸ್ಟ್ 7
ಏಯ್ಟ್ ವೇ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ಪೂರ್ತಿ ಹಿಂದಕ್ಕೆ ಹಾಕೋಣ. ಸೊ ಇಲ್ಲಿ ನಿಮಗೆ ಫ್ಯೂಲ್ ಲಿಡ್ ಓಪನ್ ಮಾಡೋಕ್ಕೆ, ಇದು ಜಿ ಟಿ ಲೈನ್ ಆದ್ದರಿಂದ ನಿಮಗೆ ಕ್ರೋಮ್ ಪೆಡಲ್ಸ್ ಬರುತ್ತೆ. ಸೊ ಒಳಗಡೆ ಹೋಗಿ ನೋಡೋದಾದರೆ ಸೊ ಒಳಗಡೆಯಿಂದ ಗಾಡಿ ಹಿಂಗೆ ಕಾಣುತ್ತೆ. ಸೊ ಆಗಿನ ಕೆ ಎಸ್ ಎಲ್ಟಸ್ಗೂ ಈಗಿನ ಕೆ ಎಸ್ ಎಲ್ಟಸ್ಗೂ ಭಾರಿ ಡಿಫ್ರೆನ್ಸ್ ಇದೆ. ಹೆಂಗೆ ಗೊತ್ತಾ, ಇದು ಮತ್ತು ಅದು ಪೂರ್ತಿ ಚೇಂಜಸ್. ಇಲ್ಲಿ ಸಿಮಿಲ್ಯಾರಿಟಿ ಇದೆ ಅಂತಲೇ ಹೇಳಂಗಿಲ್ಲ, ಅಷ್ಟು ಚೇಂಜ್ ಮಾಡಿದ್ದಾರೆ ಕಿಯಾ ಸೆಲ್ಟೋಸು. ಫಾರ್ ಸ್ಟಾರ್ಟರ್ಸ್ ಇದರ ಸ್ಟೇರಿಂಗ್ ವೀಲ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸ್ಟೇರಿಂಗ್ ವೀಲ್, ನಿಮಗೆ ಕಾಣ್ತಾ ಇರ್ಬೋದು ಆ್ಯಾವ್ರೇಜ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕ್ಯಾಮ್ರಾ ಕೆನಾಟ್ ಜಸ್ಟಿಸ್ ಅಂತಾರಲ್ಲ ಅದು. ನಾನು ಇಷ್ಟು ದಿವಸ ಪರವಾಗಿಲ್ಲ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಸ್ಟೇರಿಂಗ್ ವೀಲ್ ತುಂಬ ಚೆನ್ನಾಗಿದೆ. ಸೊ ಲೆಫ್ಟಿಗೆ ಬರೋದಾದರೆ ನಿಮಗೆ ಇಲ್ಲಿ ವೈಪರ್ ಕಂಟ್ರೋಲ್ ಬರುತ್ತೆ. ಸೊ ಇಲ್ಲಿ ರೈಟಿಗೆ ಬರೋದಾದರೆ ನಿಮ್ಗೆ ಆಟೋಮೆಟಿಕ್ ಹೆಡ್ಲೈಟ್ಸ್ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಇದು 10.25 ಇಂಚಸ್ ಟಚ್ ಸ್ಕ್ರೀನು, ಮತ್ತು ಇದು 10.25 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಒಂದು ಎ ಸಿ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಈ ಮಧ್ಯದ ಗ್ಯಾಪಲ್ಲಿ ಈ ಟಚ್ ಸ್ಕ್ರೀನ್ ಹಾಕಿದ್ದಾರೆ. ಸೊ ನಿಮಗೆ ಇಲ್ಲಿಂದ ಇಲ್ಲಿ ತನಕ ಪೂರ್ತಿ ನಿಮಗೆ ಸ್ಕ್ರೀನ್ ಇದೆ. ಸೊ ಮಧ್ಯದಲ್ಲಿ ಇಲ್ಲಿ ಇಷ್ಟು ಗ್ಯಾಪ್ ಇರ್ತಾ ಇತ್ತು ವಸತಿ, ಆ ಥರದ್ದೆಲ್ಲ ಆಪ್ಷನ್ನೇ ಇಲ್ಲ. ಸೊ ಇಲ್ಲಿ ಕೆಳಗಡೆ ಬರೋದಾದ್ರೆ ನಿಮಗೆ ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ. ಈ ವೆಂಟ್ಸ್ ಹೆಂಗಿದೆ ಅಂತ ಹೇಳಿದ್ರೆ ನಿಮಗೆ ಪ್ರಾಪರಾಗಿ ಎ ಸಿ ಇದೆಯೋ ಇಲ್ವೋ ಅಂತ ಫೀಲ್ ಆಗಲ್ಲ, ಆ ಥರ ಎ ಸಿ ವೆಂಟ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ವರ್ಕ್ ಮಾಡಿದ್ದಾರೆ ಇದ್ರ ಮೇಲೆ ಕಿಯಾದವರು. ಜೊತೆಗೆ ಇಲ್ಲಿ ಬಂದುಬಿಟ್ಟು ಹಜಾರ್ಡ್ ಲೈಟ್ ಆನ್ ಮತ್ತು ಆಫ್ ಮಾಡೋಕ್ಕೆ. ಈ ಸೆಲ್ಟೋಸಲ್ಲಿ ಏನೊಂದು ಬೆಸ್ಟ್ ಫೀಚರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ನಿಮಗೆ ಟಚ್ ಸ್ಕ್ರೀನಿಂದ ತೆಗೆದಾಕಿ ನಿಮಗೆ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಹೋಮ್ ಹೋಗಿರ್ಬೋದು, ಮ್ಯಾಪ್, ಸರ್ಚ್, ಮ್ಯೂಸಿಕ್, ಅಪ್ ಆ್ಯಂಡ್ ಡೌನ್, ಮೀಡಿಯಾ, ಸೆಟಪ್, ನೀವೇನು ಬೇಕು. ಈಗ ಟೆಂಪ್ರೇಚರ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇದು ಫ್ಯಾನ್ ಎಷ್ಟು ಸ್ಪೀಡ್ ಇರಬೇಕು. ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮಗೆ 3 Type C ಪೋರ್ಟ್ ಬಂದಿದೆ. ಇಲ್ಲಿ ಒಂದು ಕೆಳಗಡೆ ವೈರ್ಲೆಸ್ ಚಾರ್ಜಿಂಗ್ ಇದೆ. ಇದು ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಇದರಲ್ಲಿ 7 ಸ್ಪೀಡ್ DCT ಗೇರ್ ಬಾಕ್ಸ್ ಬರುತ್ತೆ. ಇಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಆಟೋ ಹೋಲ್ಡ್, ಪಾರ್ಕಿಂಗ್ ಸೆನ್ಸರ್ ಆನ್ ಆಫ್ ಮಾಡೋಕ್ಕೆ, ಇಲ್ಲಿ ಪಾರ್ಕಿಂಗ್ ಕ್ಯಾಮ್ರಾ ಇದು ಮಾಡೋಕ್ಕೆ. ನಿಮಗೆ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ. ಈಗ ನೋಡ್ಬೋದು, ನಿಮಗೆ ಆ್ಯಂಗಲ್ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಹಿಂದೆ ಬೇಕಾ ಅಥವಾ ಈ ಕಡೆ ಮಿರರ್ಗಳಿಂದ ಬೇಕಾ ಅಥವಾ ನಿಮಗೆ ಬರೀ ಹಿಂದೆ ಬೇಕಾ, ಈ ಥರ ಮೇಲೆ ಆ್ಯಂಗಲ್ ಬೇಕಾ, ಫ್ರಂಟ್ ಕ್ಯಾಮ್ರಾ ಬೇಕಾ. ಸೊ ಈ ಥರ ನಿಮಗೆ ಮಲ್ಟಿಪಲ್ ಇದೆ. ಇಲ್ಲಿ ಎಂಬಿಯಂಟ್ ಲೈಟಿಂಗ್ ಬರುತ್ತೆ. ಸೊ ನಿಮಗೆ ಇದರಲ್ಲಿ ಕೂಲ್ಡ್ ಗ್ಲೋ ಬಾಕ್ಸ್ ಬರುತ್ತೆ. ಸೊ ಸೀಟ್ ನೋಡೋದಾದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೀಟ್. ಆ್ಯಕ್ಚುಲಿ ಒಂದು ಸೆಕೆಂಡ್, ಲೆಟ್ಸ್ ಓಪನ್ ದ ಸನ್ ರೂಫ್. ಸೀಟ್ ನೋಡೋದಾದರೆ ನಿಮಗೆ ನೋಡ್ಬೋದು, ಇದು ಮೆಶ್ ಟೈಪ್ ಸೀಟ್ ಬರುತ್ತೆ. ಹಾಗಾದರೆ ಹೆಡ್ ರೈಸ್ಟ್ ತುಂಬ ಚೆನ್ನಾಗಿದೆ. ಸೀಟು ಅಷ್ಟೇ ಭಾರಿ ಕಂಫರ್ಟಬಲ್ ಆಗಿದೆ. ನಿಮಗೆ ಈ ಸೀಟನ್ನು ನೋಡ್ತಾ ಇದ್ರೇ ಒಂಥರ ಸ್ಪೋರ್ಟಿಯರ್ ಫೀಲ್ ಬರ್ತಾ ಇದೆ. ಸೊ ಲೆಫ್ಟಲ್ಲೂ ಅಷ್ಟೇ ಅದೇ ಥರ ಸೇಮ್. ಬಟ್ ಇದರದ್ದು ಏನು ಅಂತ ಹೇಳಿದ್ರೆ, ಇದು ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಇಲ್ಲ ಈ ಸೀಟಿಗೆ. ಮಾಮೂಲಿಯಾಗಿ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಮೇಲೆ ನೋಡೋದಾದ್ರೆ ನಿಮಗೊಂದು ಆಟೋ ಡಿಮಿಂಗ್ IR ಬರುತ್ತೆ. ಇಲ್ಲಿ ಯಾವುದೇ ಥರ ಮಿರರ್ ಇಲ್ಲ, ಬರೀ ಟಿಕೆಟ್ ರೆಸಿಟ್. ಜೊತೆಗೆ ಇಲ್ಲಿ ನಿಮಗೊಂದು ಮಿರರ್ ಸಿಗುತ್ತೆ. ಮೇಲ್ಗಡೆ ನೋಡೋದಾದ್ರೆ ನಿಮಗೆ 2 ಲೈಟ್ ಬರುತ್ತೆ. ಜೊತೆಗೆ ಸನ್ ರೂಫ್ ಓಪನ್ ಮಾಡೋಕ್ಕೆ, ಲೈಟ್ ಆನ್ ಮತ್ತು ಆಫ್ ಮಾಡೋಕ್ಕೆ, ಜೊತೆಗೆ ಇದು ಇಂಡಿವಿಜುವಲ್ ಆಗಿ ಆನ್ ಮಾಡೋಕ್ಕೆ. ಸೊ ಇದನ್ನು ಸನ್ ರೂಫ್ ಓಪನ್ ಮಾಡೋಕ್ಕೆ. ಸೊ ಸನ್ ರೂಫ್ ನೋಡ್ಬೋದು, ನಿಮಗೆ ಮ್ಯಾಸಿವ್ ಆಗಿ ಕಾಣ್ತಾ ಇದೆ. ಸೊ ಕ್ಲೋಸ್ ಮಾಡೋಣ. ಇಲ್ಲಿ ನೋಡೋದಾದ್ರೆ ಸನ್ ಗ್ಲಾಸ್ ಹೋಲ್ಡರ್ ಇಡೋಕ್ಕೆ. ಸೊ ನಿಮಗೆ ಕಾಣ್ತಾ ಇಲ್ಲ ಅನ್ಸುತ್ತೆ. ಇಲ್ಲಿ ನೋಡೋದಾದ್ರೆ ಸನ್ ಗ್ಲಾಸ್ ಹೋಲ್ಡರ್ ಇಡೋಕ್ಕೆ. ಇದು GT ಲೈನ್ ಆದ್ದರಿಂದ ನಿಮಗೆ ಬ್ಲ್ಯಾಕ್ ಇಂಟೀರಿಯರ್ಸ್ ಬರುತ್ತೆ. ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಇಲ್ಲಿನ ಕಂಟ್ರೋಲ್ ಇಲ್ಲಿಗೆ ಹಾಕಿ, ಇಲ್ಲಿನ ಕಂಟ್ರೋಲ್ ಇಲ್ಲಿಗೆ ಹಾಕಿದ್ದಾರೆ. ಹಂಗಂದರೆ ಓಸತಿ ಸೆಲ್ಟೋಸ್ ಯಾರು ಓಡಿಸ್ತಿದ್ರು, ಇಲ್ಲಿನ ಕಂಟ್ರೋಲ್ ಏನಿತ್ತು ಅಂತ ಹೇಳಿದ್ರೆ ಮೀಡಿಯಾ ಮತ್ತು ಆಡಿಯೋ ಸೋರ್ಸ್ ಚೇಂಜ್ ಮಾಡೋದು. ಈ ಕಡೆ ಎಡಾಸ್ ಇತ್ತು. ಸೊ ಈ ಸತಿ ಉಲ್ಟಾ ಮಾಡಿಬಿಡ್ತಾರೆ. ಇಲ್ಲಿಂದು ಎಡಾಸ್ ಇರ್ಬೋದು ಅಥವಾ ಕ್ರೂಸ್ ಕಂಟ್ರೋಲು ಅಥವಾ ಮೀಡಿಯಾ, ಇದು ನ್ಯಾವಿಗೇಷನ್ ಇದು ನೋಡೋಕ್ಕಿರ್ಬೋದು. ಇಲ್ಲಿಂದು ನಿಮಗೆ ಮೀಡಿಯಾ, ಹಂಗಂದರೆ ಮ್ಯೂಸಿಕ್ ಅಪ್ ಡೌನ್ ಮಾಡೋದು, ಮ್ಯೂಸಿಕ್ ಫುಲ್ ರೆಡ್ಯೂಸ್ ಮಾಡೋದಿರ್ಬೋದು ಅಥವಾ ಸೋರ್ಸ್ ಚೇಂಜ್ ಮಾಡೋದು. ನಿಮಗೆ ಇಲ್ಲಿ ಡ್ರೈವ್ ಮೋಡ್ ಬರುತ್ತೆ. ಏನೇನು ಡ್ರೈವ್ ಮೋಡ್ ಇದೆ, ಸ್ಪೋರ್ಟ್ಸ್, ಇಕೋ ಮತ್ತು ನಾರ್ಮಲ್ ಡ್ರೈವ್ ಬರುತ್ತೆ. ಟ್ರ್ಯಾಕ್ಷನ್ ಮೋಡಲ್ಲಿ 3 ಥರ ಬರುತ್ತೆ, ಸ್ನೋ, ಮಡ್ ಮತ್ತು ಸ್ಟ್ಯಾಂಡ್ ಮೋಡ್ ಬರುತ್ತೆ. ಸೊ ನಿಮಗೆ ಪೆಡಲ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸೊ ಲೇಔಟ್, ಯೂಸರ್ ಪ್ರೊಫೈಲ್, ಯೂಸರ್ಗೆ ಹೆಂಗೆ ಬೇಕು, ಕಿಯಾ ಕನೆಕ್ಟ್ ಇದೆ. ಕ್ಲಸ್ಟರ್, ಈಗ ಈ ಕ್ಲಸ್ಟರ್ ಬರ್ತಾ ಇದೆಯಲ್ಲ, ಇದನ್ನು ನಾನು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಲಸ್ಟರ್ ಥೀಮಿಗೆ ಹೋಗಿ ಸರ್ಕಲ್ ಮಾಡ್ಬೋದು. ಈ ಥರ ಸರ್ಕಲ್ ಕ್ಲಸ್ಟರ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ಬಂದು ಕ್ಲಸ್ಟರ್ ಅಂದರೆ ಅದಾಯಿತು. ನೆಕ್ಸ್ಟ್ ಏನಿದೆ ಬಟನ್ಸ್, ನಿಮಗೆ ಯಾವ ಥರ ಬಟನ್ಸ್, ಏನಾರ ಕಸ್ಟಮ್ ಬಟನ್ ಅಂದರೆ ಇಲ್ಲಿ ಸ್ಟಾರ್ ಬಟನ್ ಇದೆಯಲ್ಲ, ಇಲ್ಲಿ ಸ್ಟಾರ್ ಬಟನ್ನು, ಜೊತೆಗೆ ಇಲ್ಲೂ ಒಂದು ಸ್ಟಾರ್ ಬಟನ್ ಇದೆ. ಇದನ್ನು ಏನಕ್ಕೆ ಇಟ್ಕೊಬೋದು ಅಂತ ಹೇಳ್ಬಿಟ್ಟು ನಿಮಗೆ ಕೊಟ್ಟಿದ್ದಾರೆ. ಜೊತೆಗೆ ಲೇಔಟಿಗೆ ಹೋದರೆ ಮಾಮೂಲಿ ಚೇಂಜ್ ಮಾಡೋಕ್ಕೆ, ಫೋನ್ ಕನೆಕ್ಷನ್, ಸೌಂಡ್, ವೆಹಿಕಲ್ ಸೆಟ್ಟಿಂಗ್ಸಿಗೆ ಹೋಗಿ ಇಲ್ಲಿ ಲೈಟ್ಸಿಗೆ ಹೋಗಿ ಎಂಬಿಯಂಟ್ ಲೈಟಿಂಗ್ಸ್ ಚೇಂಜ್ ಮಾಡೋಣ.
ಇಂಬಿಯಂಟ್ ಲೈಟಿಂಗ್, ಹೆಡ್ಲೈಟ್ ಯಾವಾಗ ಎಷ್ಟು ಟೈಮಿಗೆ ಆಫ್ ಆಗಬೇಕು ಆನ್ ಆಗಬೇಕು, ಮತ್ತು ಸೀಟ್ ವೆಲ್ಕಮ್ ಫಂಕ್ಷನ್ ಕೊಡಬೇಕಾ ಇಲ್ವೋ, ಆನ್ ಮಾಡಬೇಕಾ ಆಫ್ ಮಾಡಬೇಕಾ, ಎಷ್ಟು ಜನ ಇರ್ತಾರೆ, ಆ ಥರ ಹೆವಿ ಫೀಚರ್ಸ್ ಕೊಟ್ಟಿದ್ದಾರೆ ಗುರು. ಸೊ ಇಲ್ಲಿ ನೋಡೋದಾದರೆ ಈ 2.5 ಇಂಚಸ್ ಟಚ್ ಸ್ಕ್ರೀನಲ್ಲಿ ನಿಮಗೆ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ಗಾಡಿ, ಸಿನ್ಸ್ ರೀಫುಲ್ ಯಾವಾಗ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಸಿಗುತ್ತೆ, ಸೊ ಎಷ್ಟು ಡಿಜಿಟಲ್ ಸ್ಪೀಡ್ ಇದು. ಸೊ ಗಾಡಿ ಹಿಂದೆಯಿಂದ ನೋಡೋದಾದರೆ ಹಿಂದೆ ಡೋರಲ್ಲಿ ನಿಮಗೊಂದು ಪವರ್ ಬಟನ್ ಕೊಟ್ಟಿದೆ, ಸ್ಪೀಕರ್ ಇದೆ, ಇಲ್ಲೊಂದು ಸನ್ಶೇಡ್ ಕೊಟ್ಟಿದ್ದಾರೆ ಯಾಕಂದರೆ ಬಿಸಿಲು ಬೀಳಬಾರ್ದು ಅಂತ ಹೇಳ್ಬಿಟ್ಟು. ಇಂಟೀರಿಯರಿಂದ ನೋಡೋದಾದರೆ ಗಾಡಿ ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಹ್ಯಾಂಡ್ ರೆಸ್ಟ್ ಇದೆ, 3 ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಬರುತ್ತೆ. ಜೊತೆಗೆ ನಿಮಗೆ ರಿಕ್ಲೈನ್ ಆ್ಯಂಗಲ್ಲು ಚೇಂಜ್ ಮಾಡ್ಬೋದು. ಒಂದು ಇದು ಆ್ಯಂಗಲ್ಲು, ಇನ್ನೊಂದು ಅದು ಮ್ಯಾಕ್ಸಿಮಮ್ ರಿಕ್ಲೈನ್, ಇದು ಮಿನಿಮಮ್ ರಿಕ್ಲೈನ್. ಸೊ ಬನ್ನಿ ಒಳಗಡೆ ಕೂರೋಣ. ಸೊ ಒಳಗಡೆಯಿಂದ ಕೂತ್ರೆ ಗಾಡಿ ಹಿಂಗೆ ಕಾಣುತ್ತೆ. ಇಲ್ಲಿ ನಿಮಗೆ 2 AC ವೆಂಟ್ಸ್ ಇದೆ, ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಮಾಡೋಕ್ಕೆ. ನಿಮಗೆ ಇಲ್ಲಿ ಅಂದ್ಕೊಬೋದು ಚಾರ್ಜಿಂಗ್ ಆಪ್ಷನ್ನೇ ಕೊಟ್ಟಿಲ್ಲ ಅಂತ. ಸೊ ಸೈಡಲ್ಲಿದೆ ಚಾರ್ಜಿಂಗ್ ಆಪ್ಷನ್ಗಳು. ಈ ಗಾಡಿಯ ಫ್ಲೋರ್ ಸ್ವಲ್ಪ ಹಂಪ್ ಇದೆ, ಬಟ್ 3 ಮೆಂಬರ್ಸ್ ಆರಾಮಾಗಿ ಕೂರ್ಬೋದು. ಸೊ ಹೆಂಗಿತ್ತು ಅಂತ ಹೇಳಿ ಕಿಯಾ ಸೆಲ್ಟಾಸ್ ರಿವ್ಯೂ. ಇದರ ಪ್ರೈಸ್ ರೇಂಜ್ ಬಂದುಬಿಟ್ಟು 10 ಲಕ್ಷದಿಂದ 20 ಲಕ್ಷದೊಳಗೆ ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.